ಫೋನಿನಲ್ಲಿ ಮುಳುಗಿ ಮೈಮರೆತು ಫಜೀತಿಗೆ ಸಿಲುಕಿದವರ ಕಥೆಗಳ ಬಗ್ಗೆ ಹಿಂದೆಯೂ ನೋಡಿರ್ತೀರಿ ಅಲ್ವಾ. ಇದೀಗ ಅಂತಹದ್ದೇ ಘಟನೆಯೊಂದು ವೈರಲ್ ಆಗಿದ್ದು, ಮಹಿಳೆಯೊಬ್ಬರು ಮಗುವನ್ನ ಕಂಕುಳಲ್ಲಿ ಎತ್ತುಕೊಂಡು ಫೋನ್ನಲ್ಲಿ ಮಾತನಾಡ್ತಾ ಬರ್ತಾ ಈ ವೇಳೆ ಆಯಾ ತಪ್ಪಿ ತೆರೆದ ಚರಂಡಿಯೊಳಗೆ ಮಗುವಿನ ಸಮೇತ ಬಿದ್ದಿದ್ದಾರೆ. ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇದ್ದು, ಆಘಾತಕಾರಿ ದೃಶ್ಯವನ್ನ ಕಂಡು ನೆಟ್ಟಿಗರು ಬೆಚ್ಚಿ ಬಿದ್ದಿದ್ದಾರೆ. ವಾಹನದಲ್ಲಿ ಪ್ರಯಾಣಿಸುವಾಗ ಮಾತ್ರವಲ್ಲದೆ ರಸ್ತೆ ಬದಿ ನಡೆದುಕೊಂಡು ಹೋಗುವಾಗಲೂ ಬಹಳ ಜಾಗ್ರತೆಯಿಂದ ನಡೆದುಕೊಂಡು ಹೋಗುವುದು ತುಂಬಾನೇ ಮುಖ್ಯ. ಹೌದು, ಕೆಲವೊಂದು ಕಡೆ ಅಲ್ಲಲ್ಲಿ ರಸ್ತೆ ನಿರ್ಮಾಣ ಕಾರ್ಯ ನಡೀತಿರುತ್ತದೆ, ತೆರೆದ ಚರಂಡಿ ಗುಂಡಿಗಳಿರುತ್ತವೆ. ಇವೆಲ್ಲ ಇರುವಾಗ ಬಹಳ ಜೋಪಾನವಾಗಿ ನಡೆದುಕೊಂಡು ಹೋಗಬೇಕಾಗುತ್ತದೆ. ಆದ್ರೆ ಇಲ್ಲೊಬ್ರು ಮಹಿಳೆ ಫೋನನ್ನ ಮಾತನಾಡುವ ಭರದಲ್ಲಿ ಮೈಮರೆತು ಸೀದಾ ಹೋಗಿ ಚರಂಡಿ ಗುಂಡಿಗೆ ಬಿದ್ದಿದ್ದಾರೆ. ಹೌದು, ಆ ಮಹಿಳೆ ಮಗುವನ್ನ ಕಂಕುಳಲ್ಲಿ ಎತ್ತುಕೊಂಡು ಫೋನ್ನಲ್ಲಿ ಮಾತನಾಡ್ತಾ ಬರ್ತಿದ್ದ ವೇಳೆ ಆಯಾ ತಪ್ಪಿ ತೆರೆದ ಚರಂಡಿಯೊಳಗೆ ಮಗುವಿನ ಸಮೇತ ಬಿದ್ದಿದ್ದಾರೆ. ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು, ಆಘಾತಕಾರಿ ದೃಶ್ಯವನ್ನ ಕಂಡಂತಹ ನೆಟ್ಟಿಗರು ಬೆಚ್ಚಿ ಬಿದ್ದಿದ್ದಾರೆ. ಈ ಘಟನೆ 2021ರಲ್ಲಿ ಫರೀದಾಬಾದ್ನಲ್ಲಿ ನಡೆದಿದ್ದು, ಈ ಕುರಿತು ವಿಡಿಯೋವೊಂದು ಇದೀಗ ಮತ್ತಷ್ಟು ವೈರಲ್ ಆಗ್ತಿದೆ. ರಸ್ತೆ ಬದಿಯಿದ್ದ ತೆರೆದ ಚರಂಡಿ ಗುಂಡಿಯನ್ನ ಗಮನಿಸದೆ ಮಹಿಳೆಯೊಬ್ಬರು ಮಗುವಿನ ಸಮೇತ ಆ ಗುಂಡಿಗೆ ಬಿದ್ದಿದ್ದಾರೆ. ಆ ಮಹಿಳೆ ಮಗುವನ್ನ ಕಂಕುಳಲ್ಲಿ ಎತ್ತುಕೊಂಡು ಫೋನ್ನಲ್ಲಿ ಮಾತನಾಡ್ತಾ ಬರ್ತಿರ್ತಾ ವೇಳೆ ಆಯಾ ತಪ್ಪಿ ತೆರೆದ ಚರಂಡಿಯೊಳಗೆ ಮಗುವಿನ ಸಮೇತ ಬಿದ್ದಿದ್ದಾರೆ. ಆ ತಕ್ಷಣವೇ ಸ್ಥಳೀಯರು ಮಗು ಮತ್ತು ಮಹಿಳೆಯನ್ನ ರಕ್ಷಣೆ ಮಾಡಿದ್ದಾರೆ. ಈ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದ್ದು, ವೈರಲ್ ಆಗ್ತಿರುವ ವಿಡಿಯೋದಲ್ಲಿ ಮಹಿಳೆಯೊಬ್ಬರು ಫೋನ್ನಲ್ಲಿ ಮಾತನಾಡ್ತಾ ರಸ್ತೆ ಬದಿಯಲ್ಲಿ ನಡೆದುಕೊಂಡು ಬರ್ತಿರುವಾಗ ಈ ದೃಶ್ಯವನ್ನ ಕಾಣಬಹುದು. ಹೀಗೆ ನಡೆದುಕೊಂಡು ಹೋಗುತ್ತಿರುವಾಗ ಆಯಾ ತಪ್ಪಿ ಮಹಿಳೆ ಚರಂಡಿಗೆ ಬಿದ್ದಾಗ ಅಲ್ಲಿ ನೆರೆದಿದ್ದಂತಹ ಸ್ಥಳೀಯರು ಆಕೆಯನ್ನ ಹಾಗೂ ಮಗುವನ್ನ ರಕ್ಷಣೆ ಮಾಡಿದ್ದಾರೆ. ಇದೀಗ ಈ ವಿಡಿಯೋ ಬಹಳಷ್ಟು ವೈರಲ್ ಆಗ್ತಾ ಇದೆ. ಇನ್ನ ಈ ವಿಡಿಯೋಗೆ ಬಹಳಷ್ಟು ಜನ ಕಾಮೆಂಟ್ ಕೂಡ ಮಾಡಿದ್ದಾರೆ. ಅಯ್ಯೋಯ್ಯೋ, ಬೀಳುವ ಭರದಲ್ಲಿ ಮಗುವಿನ ತಲೆಗೆ ಬಲವಾದ ಪೆಟ್ಟು ಬಿದ್ದಂತೆ ಕಾಣ್ತಿದೆ ಎಂಬ ಕಮೆಂಟ್ ಕೂಡ ಬರೆದುಕೊಂಡಿದ್ದಾರೆ. ಇನ್ನೊಬ್ಬ ಬಳಕೆದಾರರು ಫೋನ್ ಬದಲು ಸರಿಯಾಗಿ ರೋಡ್ ನೋಡಿಕೊಂಡು ನಡೆದುಕೊಂಡು ಹೋಗಬೇಕು ಎಂದು ಹೇಳಿದ್ದಾರೆ. ಮತ್ತೊಬ್ಬ ಬಳಕೆದಾರರು ಆ ಹೆಂಗಸಿನ ತಪ್ಪೇನಿಲ್ಲ, ಚರಂಡಿ ಗುಂಡಿಯನ್ನ ಸರಿಯಾಗಿ ಮುಚ್ಚಬೇಕಿತ್ತು ಎಂದು ಹೇಳಿದ್ದಾರೆ.